ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೆಂಗೇರಿ ಉಪನಗರಕ್ಕೆ ಶ್ರೀ ಪೇಜಾವರ ಮಠಾಧೀಶರು ಭವ್ಯ ಮೆರವಣಿಗೆ. ಕೆಂಗೇರಿ ಉಪನಗರಕ್ಕೆ ಶ್ರೀ ಪೇಜಾವರ ಮಠಾಧೀಶರು ಭವ್ಯ ಮೆರವಣಿಗೆ ಸಂಸ್ಥಾನ ಪೂಜೆ ಕುರಿತು ಒಂದು ವರದಿ. ಉಡುಪಿಯ ಪೇಜಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇಂದು ಕೆಂಗೇರಿ ಉಪನಗರಕ್ಕೆ ಭೇಟಿಯನ್ನು ನೀಡಿದರು. ಕೆಂಗೇರಿ ಉಪನಗರದ ಪ್ರಮುಖ ಬೀದಿಯಲ್ಲಿ ರಾಜಬೀದಿಯೊಳಗೆ ಮೆರವಣಿಗೆ ನಡೆಯಿತು. ಅದ್ಧೂರಿಯಾಗಿರ್ತಕ್ಕಂಥ ಮೆರವಣಿಗೆ ಭಜನಾ ತಂಡಗಳ ಸಹಿತ ನಾದಸ್ವರದ ಸಹಿತ ಚಂಡೆಯ ಮೂಲಕವಾಗಿ ಅವರನ್ನು ಸ್ವಾಗತಿಸಲಾಯಿತು. ನಂತರ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದೊಳಗೆ ಸಂಸ್ಥಾನ ಪೂಜೆ, ಮುದ್ರಾಧಾರಣೆ, ಫಲಮಂತ್ರಾಕ್ಷತೆ ಕಾರ್ಯಕ್ರಮ ನೆರವೇರಿತು. ಆ ಕುರಿತ ವರದಿ ನಿಮ್ಮ ಗಮನಕ್ಕೆ. ಪೇಜಾವರ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೆಂಗೇರಿ ಉಪನಗರಕ್ಕೆ ಆಗಮಿಸಿದರು. ಆ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತದಿಂದ ರಾಘವೇಂದ್ರ ಸ್ವಾಮಿಗಳವರ ಮಠದವರೆಗೆ ಪ್ರಮುಖ ಬೀದಿಯೊಳಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಬೆಳ್ಳಿ ರಥದೊಳಗೆ ಶ್ರೀಗಳವರನ್ನು ಕುಳ್ಳಿರಿಸಿ ಮೆರವಣಿಗೆಯನ್ನು ನಡೆಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರು ಪೂರ್ಣಕುಂಭ ಸಹಿತ ಸ್ವಾಗತವನ್ನು ಕೋರಿ ಮೆರವಣಿಗೆಯನ್ನು ಆರಂಭವನ್ನು ಮಾಡಿದರು. ಹಲವು ಭಜನಾ ಮಂಡಳಿಗಳು, ಪ್ರಮುಖರು, ಪುರಪ್ರಮುಖರು, ವಿವಿಧ ಪಕ್ಷಗಳ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ನೆರವೇರಿತು. ನಾದಸ್ವರ, ಚಂಡೆ ಸಹಿತ ನಡೆದಂಥ ಮೆರವಣಿಗೆ ಕೆಂಗೇರಿ ಉಪನಗರದ ರಾಜಬೀದಿಯಲ್ಲಿ ನಡೆದ ಮೆರವಣಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ತಲುಪಿದ ನಂತರ ಶ್ರೀಗಳವರನ್ನು ಪೂರ್ಣಕುಂಭ ಸಹಿತವಾಗಿ ಬರಮಾಡಿಕೊಳ್ಳಾಯಿತು. ಮಠದೊಳಗೆ ಸಂಸ್ಥಾನ ಪೂಜೆ ನೆರವೇರಿತು. ಸಂಸ್ಥಾನ ಪೂಜಾ ನಂತರ ಎಲ್ಲರಿಗೂ ಫಲಮಂತ್ರಾಕ್ಷತೆ ನೆರವೇರಿತು. ಪ್ರಸಾದದ ವಿತರಣೆಯಾಯಿತು. ಕಾರ್ಯಕ್ರಮದ ಒಂದು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಈ ಮೊದಲಿಗೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್, ಕಾರ್ಯದರ್ಶಿ ಜಿ.ಎಸ್. ಭಾರದ್ವಾಜ್, ಜಂಟಿ ಕಾರ್ಯದರ್ಶಿ ಜಯಸಿಂಹಾಚಾರ್, ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಿ.ಕೆ. ಭಾರದ್ವಾಜ್, ಟ್ರಸ್ಟ್ಗಳಾಗಿರ್ತಕ್ಕಂಥ ಗುರುರಾಜ್ ಮುಜುಮ್ದಾರ್, ವಿಜಯೇಂದ್ರ, ಪ್ರಶಾಂತ್ ಅವರನ್ನು ಬರಮಾಡಿಕೊಂಡರು. ಸಂಪೂರ್ಣ ಕಾರ್ಯಕ್ರಮಗಳಿಗೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ನರಸಿಂಹಪ್ರಸಾದ್, ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗೋಪಾಲಾಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಶ್ರೀಗಳವರನ್ನು ಬರಮಾಡಿಕೊಂಡಿದ್ದಲ್ಲದೆ ಶ್ರೀಗಳವರ ಸಂಸ್ಥಾನ ಪೂಜೆಯಲ್ಲೂ ಕೂಡ ಪಾಲ್ಗೊಂಡಿದ್ದರು. ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಪಡೆದರು. ಆ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇಲ್ಲೇ ಬರ್ತಾ ಇದ್ದಾರೆ ಸ್ವಲ್ಪ ಹಿಂದೆ ಅಲ್ಲೇ ನಿಂತು ಅಲ್ಲೇ ಬರ್ತಾರೆ
ಗ್ಯಾಪ್ ಕೊಡಿ, ಸ್ವಲ್ಪ ಗ್ಯಾಪ್ ಕೊಡಿ. ಇಲ್ಲ ಪುಣ್ಯಪುರ ಅಲ್ಲೇ ನಿಂತ್ಕೊಳ್ಳಿ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ದೂರದಲ್ಲೇ ತಗೊಂಡವರು ಸ್ವಲ್ಪ ಸ್ಥಳ ಕೊಡಿ ಅವರಿಗೆ. ಹಾಗೆ ತಗೊಂಡವರು ಸ್ಥಳ ಕ್ಷೇತ್ರ ಅಧ್ಯಕ್ಷರಾಗಿದ್ದಾರೆ ಬಿಜೆಪಿ श्रीरामवासय मे कुले मातरं रत्नमालिनीम्
धीमहि तन्नो लक्ष्मी प्रचोदयात् सर्वविघ्ननिलये सर्वोजास्ते धवलतरं जगन्नाथ शोभे भगवते वल्लभे मनोज्ञे त्रिभुवनभूरिके प्रसीद मह्यम् लक्ष्मी देवे गजेन्द्रे मणिगणगते स्वामिजाय नमः गंधापनास्ता नमोस्तुते सर्वमंगलयुक्ता सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते अस्मस्य नियमनिषोक्तमन्त्रस्य आर्यायाः जगति छन्दः ततो नवानां तिष्ठत् छन्दः तदा चतुर्णां जगति छन्दः Yeah.
ಇವತ್ತು ನಿಜಕ್ಕೂ ನಾವು ಅತ್ಯಂತ ಪುಣ್ಯವಂತರು. ಯಾಕೆ ಅಂತಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರವಾಗಿ ಆಗಿರ್ಬೋದು, ವರ್ಷ 2 ವರ್ಷ ಆಗಿರ್ಬೋದು. ಆದರೆ ಕೆಂಗೇರಿ ಉಪನಗರಕ್ಕೆ ಪ್ರಪ್ರಥಮ ಬಾರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಅವರಿಗೆ ವಿಶೇಷವಾಗಿರತಕ್ಕಂಥ ಸುಗಂಧಗಳನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಈ ಮಠ ಏನು ಪ್ರತಿಷ್ಠಾಪನೆ ಮಾಡುವಂಥದ್ದು ನಮ್ಮ ಹಿಂದಿನ ಗುರುಗಳು ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡುವಂಥದ್ದು ನಮ್ಮ ಅತ್ಯಂತ ಹೆಮ್ಮೆ ಮತ್ತು ಭಕ್ತಿ. ಇವತ್ತು ಶ್ರೀಗಳವರು ಬಂದು ಇಲ್ಲಿ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದ್ದಾರೆ. ನಮ್ದೊಂದು ಅಪೇಕ್ಷೆಯೂ ಕೂಡ ಇತ್ತು. ಅಯೋಧ್ಯೆಯ ನಂತರ ಪ್ರಪ್ರಥಮ ಬಾರಿಗೆ ಕೆಂಗೇರಿ ಉಪನಗರಕ್ಕೆ ಬರ್ತಾರೆ ಇದರೊಳಗೆ ಒಂದು ಸಣ್ಣ ಶೋಭಾಯಾತ್ರೆಯನ್ನು ಮಾಡಬೇಕು ಅಂತ ಗುರುಗಳು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟರು. ಅನೇಕ ಭಜನಾ ಮಂಡಳಿಯವರು ಕೂಡ ಇಲ್ಲಿ ಕೈಗೊಳ್ಳಿದ್ರಿ. ಅವರು ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಕಲ್ಪವೃಕ್ಷ ಕಾಮಧೇನುಗಳಲ್ಲಿ ಏನು ಗುಣಗಳಿದ್ದಾವೆ ಅಂತ ಕೇಳಿದ್ದೇವೋ ಆ ಎಲ್ಲ ಗುಣಗಳು ನಮ್ಮ ಕಂಡದ್ದು ರಾಯರಲ್ಲ. ಆದ್ದರಿಂದಾಗಿ ನಾವು ಅವರನ್ನೇ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಯುತ್ತಾ ಇದ್ದೇವೆ.
ಯಾರು ಒಂದು ಏನು ಕೇಳಿದ್ರು ಕೂಡ ಕೊಟ್ಟು ಮುಗಿಯಲು ಅಷ್ಟಿದೆ ಅವರಲ್ಲಿ. ಅದು ಬಂದದ್ದು ಎಲ್ಲಿಂದ? ರಾಯರ ಗುರುವಾಶ್ರಮದ ಚರಿತೆಯನ್ನು ಕೇಳ್ತೇವೆ. ನಮಗೆಲ್ಲ 15 ದಿವಸಕ್ಕೊಂದು ಏಕಾದಶಿ ಇದ್ದವರಿಗಿದೆ, ಇಲ್ಲದೆ ಅದೂ ಇಲ್ಲ. ಆದರೆ ರಾಯರಿಗೆ ಹಾಗಿರಲಿಲ್ಲ, ವಾರಕ್ಕೆ 4 ಏಕಾದಶಿಗಳು, ಉಪವಾಸಗಳು. ಅಂತಹ ಸ್ಥಿತಿಯಲ್ಲಿದ್ದಂತಹ ರಾಯರು ಇವತ್ತು ಕೇಳಿದವರಿಗೆಲ್ಲ ಕಾಮಧೇನು ಕಲ್ಪವೃಕ್ಷವಾಗಲು ಬದಲಾಗುವುದು ಹೇಗೆ? ಅದರ ಉತ್ತರ ರಾಯರ ಗೋತ್ರದಲ್ಲಿದೆ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜನ ಲಬ್ಧ ಸಮಸ್ತ ಸಂಪತ್. ಇಂತಹ ಸಂಪತ್ತು ಅವರಿಗೆ ಎಲ್ಲಿಂದ ಬಂದು ಕೇಳಿದ್ರೆ ಭಗವಂತನ ಆರಾಧನೆಯಿಂದ, ಶ್ರೀಹರಿಯ ಶ್ರೀನಾರಾಯಣನ ಆರಾಧನೆಯಿಂದ ಬಂತು. ನಮಗೆಲ್ಲರಿಗೂ ದೊಡ್ಡ ಸಂಶಯ, ದೇವರ ಪೂಜೆ ನಾವು ಮಾಡ್ತೇವೆ, ನಮ್ಗೆ ಯಾಕೆ ಸಿಕ್ಕಿಲ್ಲ ಮತ್ತೆ ಅಂತದ್ದು. ಅದಕ್ಕೂ ಉತ್ತರ ಅವರ ಸ್ತೋತ್ರದಲ್ಲೇ ಪ್ರಾರಂಭ ಆಗುವುದೇ ಹೀಗೆ. ಏನು? ಶ್ರೀ ಪೂರ್ಣಬೋಧ ಗುರು ತೀರ್ಥಮಯೋಧಿಪಾರ. ನಮಗೆಲ್ಲ ರಾಯರ ಗುರುಗಳಾದರೆ ರಾಯರಿಗೆ ಯಾರು ಗುರುಗಳು? ಅವರಿಗೆ ಪೂರ್ಣಬೋಧರು ಗುರುಗಳು. ಯಾರು ಪೂರ್ಣಬೋಧರು ಅಂತಂದ್ರೆ ಹನುಮಾನ್ ನಾಮ ದ್ವಿತೀಯೋ ಭೀಮಯೋಜ ಪೂರ್ಣ ಪ್ರಜ್ಞ ತೃತೀಯ ಭಗವತ್ಕಾರನಾದಕ ಪೂರ್ಣ ಪ್ರಜ್ಞರೇ ಪೂರ್ಣಬೋಧರು ಶ್ರೀಮಂತ ಸ್ವಾಚಾರ್ಯ. ಅವರು ತೋರಿದ ದಾರಿಯಲ್ಲಿ ಸಾಗಿ ಪೂರ್ಣಬೋಧವರು ತೀರ್ಥ ಅಂದರೆ ಶಾಸ್ತ್ರಗಳು, ಅವರು ಹುಟ್ಟಿರುವ ಸರ್ವ ಗ್ರಂಥಗಳು. ಅದೊಂದು ಕ್ಷೀರಾಬ್ಧಿ, ಕ್ಷೀರ ಸಾಗರ. ಅದನ್ನು ಪಾರು ಮಾಡಿ ಬಂದವರು, ಹಿಂದೆಂದು ಬಂದವರು. ಯಾವ ದಾರಿಯಲ್ಲಿ ಸಾಗಿದ್ರೆ, ಯಾವ ಅನುಸಂಧಾನವನ್ನು ಇಟ್ಕೊಂಡು ಭಗವಂತನ ಆರಾಧನೆ ಮಾಡಿದ್ರೆ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತೋ, ಶ್ರೀಮದಾಚಾರ್ಯರು ತೋರಿದ ಆ ದಾರಿಯಲ್ಲಿ ಸಾಗಿ ಇಂತಹ ಸಂಪತ್ತನ್ನು ಪಡೆದಿದ್ದಾರೆ. ಹಾಗಾದ್ರೆ ನಾವು ಅದೇ ದಾರಿಯಲ್ಲಿ ಸಾಗಿದ್ರೆ ಮಾತ್ರ ನಮಗೂ ಕೂಡ ಭಗವದ್ ಅನುಗ್ರಹ ಪರಿಪೂರ್ಣವಾಗಿ ಆಗತ್ತೆ. ಹಾಗಾದ್ರೆ ಅಂತಹ ಆಚಾರ್ಯರು ತೋರಿದ ದಾರಿ ಯಾವುದದು? ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತನ್ನಂತ ಇದ್ದಾರೆ ಆಚಾರ್ಯರು. ಶೃಣುತಾನ ಸತ್ಯವಚಃ ಪರಮಂ ಶಪಥೇನ ಮುಚ್ಛೃತವಾಹುಯುಗಂ. ಸಕಲ ಶಾಸ್ತ್ರಗಳಲ್ಲಿ ತೋಳೆತ್ತಿ ಸಾರಿದಂತಹ, ಶಪಥಪೂರ್ವಕವಾಗಿ ಹೇಳಿದಂತಹ ಮಾತು ಹೀಗಿದೆ, ಕೇಳಿ, ಎಲ್ಲರೂ ಕಿವಿಗೊಟ್ಟು ಕೇಳಿ ಅಂತ ಹೇಳಿಕೊಂಡು ಆಚಾರ್ಯರು ನಮ್ಮ ಸಂಬೋಧಿಸಿ ಹೇಳ್ತಾ ಇದ್ದಾರೆ. ನಹರೇ ಪರಮಃ ನಹರೇ ಸತ್ಯಃ ಪರಮಸ್ವತ ಸರ್ವವಿದಾತ್ಮಗಣ. ಶ್ರೀಹರಿಗೆ ಸರಿಬೈಲಾದ ಪರದೇವತೆ ಬೇರಿಲ್ಲ, ಸರ್ವೋತ್ತಮನಿದ್ದಾನೆ. ಭಗವಂತನ ಹಾಗೆ ತಿಳ್ಕೊಂಡು ಆ ಅನುಸಂಧಾನದ ಹಿನ್ನೆಲೆಯಲ್ಲಿ ಭಗವದ ಆರಾಧನೆಯನ್ನು ಮಾಡಿ ಇರುವಂತಹ ಭಾಗ್ಯ ಲಭ್ಯವಾಗುತ್ತೆ. ಸಾಕ್ಷಿ ಹಯಾಸ್ತೋತ್ರಹಿ ಇಂಥ ಆರಾಧನೆ ಮಾಡಿದ್ದಾದರೆ, ಆಕಾಶದ ತೋರಿದ ಹಾಗೆಯೇ ಸಾಗಿದ್ದಾದರೆ ಸಿಗಬಹುದಾದ ಲಾಭ ಭಾಗ್ಯ ಏನು ಅನ್ನೋದಕ್ಕೆ ನಾವು ಸಾಕ್ಷಿ ಅಂತ ಹೇಳಿಕೊಂಡು ರಾಯರು ಸಾಕ್ಷಿಯಾಗಿರ್ತಾ ಇದ್ದಾರೆ. ಆಚಾರ್ಯರು ಕೊಟ್ಟಿರತಕ್ಕಂತಹ ಸಿದ್ಧಾಂತ ಅಂತಹದ್ದು. ಗುರು ಭುಂಕ್ಷಜ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರತೆಯ ಭಗವತ್ ಚಿಂತನೆ ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಅಲ್ಲ, ದಿನದುದ್ದಕ್ಕೂ ಭಗವದಾರಾಧನೆಯಲ್ಲಿ ಪ್ರಹ್ಲಾದರಾಯರು ಹೇಗೆ ಮಾಡಿದ್ರೆ ಶ್ರೀಹರಿ 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 ಹಾಗೆ ಏನು ಕರ್ತವ್ಯ ಮಾಡುವಾಗಲೂ ಹರಿಸ್ಮರಣೆಯಲ್ಲಿ, ಏನು ಸುಲಭವನ್ನು ಉಣ್ಣುವಾಗಲೂ ಕೂಡ ಹರಿಸ್ಮರಣೆಯಲ್ಲಿ, ಕರ್ತವ್ಯ ಮಾಡುವಾಗ ಸಾತ್ವಿಕವಾದ ಕರ್ಮವನ್ನು ಮಾಡುವಾಗ ಹರಿಸ್ಮರಣೆ ಮಾಡಿಕೊಂಡೆವು. ಮಾಡಿದೆಲ್ಲ ಭಗವದ್ ಆರಾಧನೆ. ಪ್ರತಿಫಲವನ್ನು ಉಣ್ಣುವಾಗ ಭಗವಂತನ ಸ್ಮರಿಸಿಕೊಂಡೆವು, ಉಣ್ಣದೆಲ್ಲ ಭಗವತ್ ಪ್ರಸಾದ. ಈ ರೀತಿ ನಮ್ಮ ಬದುಕು ಭಗವನ್ಮಯವಾಗಿರಬೇಕು. ಒಂದು ಏನು ದಾರಿ ತೋರಿದ್ದಾರೆ, ಆ ದಾರಿಯಲ್ಲಿ ತೋರಿದ ದಾರಿಯಲ್ಲಿ ನಾವೆಲ್ಲ ನಡೆಯುವ ಪ್ರಯತ್ನವನ್ನು ಮಾಡೋಣ. ಹರಿ ಗುರುಗಳ ಅನುಗ್ರಹ ರಾಯರ ಮೂಲಕ ನಮಗೆಲ್ಲ ಮೂಲಕಲೇ ಅಂತ ಆಗಿರ್ತಾ ಇವತ್ತು ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರುವ ಆಚಾರ್ಯರು ಪೂಜೆ ಮಾಡಿಕೊಟ್ಟಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಕಾಕನೂರ ದೇವರು ರಾಮದೇವರ ಪೂಜೆ ಶ್ರೀಮಠದಲ್ಲಿ ಇವತ್ತು ನಡೆದಿದೆ. ಈ ಹಿಂದೆ ಅನೇಕ ಬಾರಿ ನಾವಿಲ್ಲಿ ಬಂದಿದ್ದು, ಆದರೆ ಇಲ್ಲಿಗೆ ನಡೆಯುವ ಒಂದಿಷ್ಟು ಸಮಯದಲ್ಲಿ ಬರೋ ಸಾಧ್ಯ ಆಗಿರಲಿಲ್ಲ. ಇವತ್ತು ಮತ್ತೆ ಬಂದು ರಾಯರ ಸನ್ನಿಧಾನದಲ್ಲಿ ರಾಮದೇವರ ರಾಮದೇವರ ಪೂಜೆ ನೆರವೇರಿಸುವುದಾಗಿಲ್ಲ ಮನೋಭಾವ ನಮ್ಮಲ್ಲಿದೆ. ಭಗವದ್ ಅನುಗ್ರಹ ಶ್ರೀರಕ್ಷೆ ಎಲ್ಲರ ಬದುಕಿನಲ್ಲಿ ಭಗವದ್ ಭಕ್ತರ ಬದುಕಿನಲ್ಲಿ ನಿರಂತರ ಬದುಕಲಿ. ಬದುಕಿನಲ್ಲಿ ಬರಬಹುದಾದ ಏನೇ ಆಪತ್ತುಗಳಿದ್ದರೂ ದುಃಖಗಳಿದ್ದರೂ
ನಿತ್ಯ ಸುಧಾ ಸಂತೋಷ ಪುಣ್ಯತೆಯವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಿಶೇಷ ವರದಿಯನ್ನು ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.